ದರ್ಶನ್ ಅವರ ಇನ್ಸಿಡೆಂಟ್ ಆದಾಗ ಹ್ಮ್ ಯಾರು ಕೂಡ ಧೈರ್ಯವಾಗಿ ನಿಂತಿರ್ಲಿಲ್ಲ. ಹ್ಮ್ ಸೊ ಗಜಪಡೆ ಅಂತಿದ್ದಂಥವ್ರು ಟ್ರೈಲರ್ ಲಾಂಚ್ಗೆ ದರ್ಶನ್ ಅವ್ರು ಬೇಕು, ಯಾವುದೇ ಸಿನಿಮಾ ರಿಲೀಸ್ ಈವೆಂಟ್ಗೆ ದರ್ಶನ್ ಅವ್ರು ಬೇಕು. ಆದ್ರೆ ದರ್ಶನ್ ಅವ್ರಿಗೊಂದು ಕಷ್ಟ ಕಾಲ ಅಂತ ಬಂದಾಗ ಯಾರು ಇರ್ಲಿಲ್ಲ. ದರ್ಶನ್ ಅವರ ಬೆನ್ನೆಲುಬಾಗಿ ಧನ್ವೀರ್ ಅವರಿದ್ರು. ಒಬ್ರೇ ಆ ಧೈರ್ಯ ಮಾಡಿ ನಿಂತ್ಕೊಳ್ಳೋದಕ್ಕೆ ಕಾರಣ ಏನು? ಅವ್ರ ಮೇಲೆ ಇದ್ದ ಪ್ರೀತಿ ಸರ್. ಅವ್ರು ನಮಗೆ ಮಾಡಿದಂತ ಹ್ಮ್. ನಂತರ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಮಾಡಿದ ರೀತಿ, ಸಪೋರ್ಟ್ ಮಾಡಿದ ರೀತಿ, ಎಲ್ಲಾರು ನಮ್ಮವರು ಅಂತ ಅಪ್ಕೊಂಡಿದ್ ರೀತಿ, ಎಲ್ಲಾರು ಬೆಳಿಲಿ ಅನ್ನೋ ಬೆಳಿ ನಮ್ಮ ತರನೇ ಎಲ್ಲಾರು ಬೆಳಿಲಿ ಹುಡುಗರು ಅನ್ನೋ ಇದ್ರ ವ್ಯಕ್ತಿತ್ವ ನಮಗ ಸಪೋರ್ಟ್ ಮಾಡಿದಾಗ ನಾವು ಮೊದಲನೇ ಚಿತ್ರದಿಂದ ಇಲ್ಲಿ ಗಂಟರು ಮಾಡ್ಕೊಂಡೇ ಬಂದಿದ್ದಾರೆ. ಸೊ ನಾ ಯಾವತ್ತು ಚಿರಋಣಿ ಆಗಿರ್ಬೇಕು. ಇದೊಂದೇ ಸಿಚುವೇಶನ್ ಅಂತಲ್ಲ, ಯಾವುದೇ ಎಂತದೇ ಬಂದ್ರೆ ಅವ್ರ ಜೊತೆ ಇದ್ದೆ. ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ನನಗೆ ನಂಬಕ್ಕಾಗ್ಲಿಲ್ಲ. ಆಕ್ಚುಲಿ ನನ್ ನಂಬಕ್ಕಾಗಲ್ಲ. ನಾನು ಜೊತೆಗಿರೋಲ್ಲ ಫೋನ್ ಏನು ಅಂತ ಯಾವ್ದು ಫೋನ್ ಸ್ವಿಚ್ ಆಫ್. ಲಾಸ್ಟ್ ಅಲ್ಲಿ ಇಲ್ಲ ಇದು ಏನೋ ಸುಮ್ಮನೆ ಇದೇನೋ ಇರ್ಬೇಕು. ನಾನು ಆಮೇಲೆ ಇಲ್ಲ ಯಾರೋ ಒಬ್ರು ಫೋನ್ ಮಾಡಿದ್ರೆ ಗೊತ್ತಾಯ್ತು, ಇಲ್ಲ ಅಣ್ಣ ಹಿಂಗಾಯ್ತು. ಅವಾಗ ನಾನು ಒಂದೆರಡು ದಿನ ನಾ ಒಂಚೂರು ಅಪ್ಸೆಟ್ ಆದ್ವಿ. ಯಾವ್ದು ಹಿಂಗಾಗೋಯ್ತಲ್ಲ ಇದ್ದಕ್ಕಿದ್ದಂಗೆ ಏನ್ ಮಾಡಲ್ಲ. ಓಡ್ತಿತ್ತು ಸರ್ ಆ ಟೈಮಲ್ಲಿ ನೀವು ಅವ್ರ ಜೊತೆ ನಾನ್ ಬ್ಲಾಂಕ್ ಆಗಿದೆ ಸರ್, ಕಂಪ್ಲೀಟ್ ಬ್ಲಾಂಕ್ ಆಗಿದೆ. ಆ ವಿಚಾರ ಕೇಳಂತ ಕಂಪ್ಲೀಟ್ ಬ್ಲಾಂಕ್ ಆಗಿದೆ. ವಿಜಯಲಕ್ಷ್ಮಿ ಅವರ ತಮ್ಮನಾಗಿ ದರ್ಶನ್ ಅವ್ರಿಗೂ ತಮ್ಮನಾಗಿ ಬೆನ್ನೆಲುಬಾಗಿ ನಿಲ್ತೀರಾ. ಸೊ ಎಲ್ಲೋ ಒಂದು ದೂರದ ಬಳ್ಳಾರಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀರಾ, ಕರ್ಣಂತರ ಚಾಲನೆ ಮಾಡ್ಕೊಂಡು ಹೋಗ್ತೀರಾ. ಹೆಂಗ್ ಅನ್ನಿಸ್ತು ಅವ್ರ ಜೊತೆಗೆ ಒಬ್ಬ ಮಹಿಳೆಯ ನಿಂತೆ? ಅಂದ್ರೆ ಲೈಕ್ ಏನಂತಂದ್ರೆ ದರ್ಶನ್ ಸರ್ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಾನು ಗೊತ್ತಿದೆ. ಸೊ ಅಂತ ಟೈಮಲ್ಲಿ ಒಬ್ಬಂಟಿಯಾಗಿ ಓರ್ವ ಮಹಿಳೆಯಾಗಿ ತನ್ನ ಗಂಡನನ್ನ ಉಳಿಸ್ಕೋಬೇಕು ಅನ್ನೋಂಥದ್ದು ವಿಜಯಲಕ್ಷ್ಮಿ ಅವರ ಭಾರ ಮೇಲಿತ್ತು. ಸೊ ನೀವು ಬೆನ್ನೆಲುಬಾಗಿ ನಿಂತ್ರಿ. ಸೊ ಏನ್ ಹೇಳ್ತೀರಾ ಸರ್? ಅದೇ ನಾನು ಎಲ್ಲಾ ಕಡೆ ನಾನು ಹೇಳ್ತೇನೆ, ಲೈಕ್ ಅವ್ರಿಗೇನು ಫೈನಾನ್ಷಿಯಲ್ ಸಪೋರ್ಟ್ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅವಶ್ಯಕತೆ ಇಲ್ಲ. ಜೀವ ಚೆನ್ನಾಗಿ ಇಟ್ಟಿದ್ದಾನೆ. ಬಟ್ ಆ ಸಿಚುವೇಶನ್ ಅಂತ ಬಂದಾಗ ಪ್ರತಿಯೊಬ್ಬನಿಗೂ ಅದೊಂದು ಮಾರಲ್ ಸಪೋರ್ಟ್ ಅನ್ನೋ ಬೇಕಾಗುತ್ತೆ. ಈಗ ಏನೋ ಒಂದು ಆಯ್ತು ಅಂದಾಗ, ಇಲ್ಲ ನಾವಿದ್ದೀವಿ, ನಾವಿರ್ತೀವಿ, ನೀವು ಮಾಡಿ ಅಂದಾಗ ಅವ್ರಿಗೊಂದು ಏನೋ ಹುಮ್ಮಸ್ ಇರುತ್ತೆ. ಇಲ್ಲ ಯಾರು ಇಲ್ದಾಗ ಒಂಥರ ಕೂಗ್ತಾರೆ. ಆ ಕಾರಣಕ್ಕೆ ಆಮೇಲೆ ಅಕ್ಕ ಒಬ್ಬರೇ ಓಡಾಡ್ತಾರೆ. ನಂತರ ನಾನು ಒಬ್ಬ ನನ್ನ ತಂಗಿ ಜೊತೆ ಹುಟ್ಟಿರೋದ್ರಿಂದ ನನ್ಗೊಂದು ತಂಗಿ ಇದ್ದಾಳೆ. ಸೊ ಅದಕ್ಕೆ ಗೊತ್ತಾಗುತ್ತೆ ಅದು ಏನು ಎತ್ತ ಅನ್ನೋ ನಮ್ಗೆ ಗೊತ್ತು. ಸೊ ಅದರಿಂದಾಗಿ ಏನಾಗುತ್ತೆ, ಅವು ಏನಾಗ್ಬಿಡುತ್ತೆ, ಇದು ಪಾಸ್ ಆಗುತ್ತೆ, ಈ ಟೈಮು ಪಾಸ್ ಆಗುತ್ತೆ. ಯಾವ್ದೇನು ಶಾಶ್ವತ ಅಲ್ಲ ಜೀವನದಲ್ಲಿ. ಹಾಗೆ ಆಗ್ಲಿ ಬಿಡು, ಪರವಾಗಿ ನಿಂತ್ಕೊಂಡು ಏನ್ ತಪ್ಪಾಗುತ್ತೆ. ಅವ್ರು ನಮ್ಗೆಲ್ಲ ಅಷ್ಟು ಮಾಡಿದಾರೆ, ನಾವು ಇದನ್ನ ಕಷ್ಟದಲ್ಲಿ ಕೈ ಬಿಡೋದು ತಪ್ಪಾಗ್ಬಿಡುತ್ತೆ ಸರ್, ಯಾರನ್ನೇ ಆಗ್ಲಿ. ಆಮೇಲೆ ಎಲ್ಲಾ ಮಾಡಿಸ್ಕೊಂಡು ಎಲ್ಲಾ ಉಪಯೋಗಿಸ್ಕೊಂಡು ಆ ವ್ಯಕ್ತಿನೇ ಯಾರು ಅಂತ ಗೊತ್ತಿಲ್ಲ, ಕಷ್ಟ ಅಂತ ಬಂದಾಗ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ಬಿಡೋದು ಭಾರಿ ತಪ್ಪಾಗುತ್ತೆ. ಎಲ್ಲ ಒಂದ್ ಕಡೆ ದರ್ಶನ್ ಸರ್ ಅವರು ಒಂದಷ್ಟು ಜನರ ಮುಖವಾಡವನ್ನ ಫೈಂಡ್ ಔಟ್ ಮಾಡಿದ್ರಲ್ಲಿ ಎಡವಿದ್ರ ಅಂತ ಗೊತ್ತಿಲ್ಲ ಸರ್, ಅದು ನೀವು ಸಿಕ್ಕಾಗಿ ಕೇಳ್ಬೇಕಂತ ಅವರೇ ಹೇಳ್ತಾರಲ್ಲ. ಅವ್ರ ಜೊತೆ ಇದ್ದು ಅವ್ರ ಕಡೆಯಿಂದ ಒಂದಷ್ಟು ಸಪೋರ್ಟ್ ಅನ್ನ ತಗೊಂಡು ಅವ್ರ ಕಷ್ಟ ಕಾಲದಲ್ಲಿ ಬಂದಿಲ್ವಲ್ಲ. ಸೊ ಹಾಗಾಗಿ ಇಲ್ಲ, ಅದೇ ಏನ್ ಮಾಡಕ್ಕಲ್ಲ ಸರ್, ಅವ್ರ ವ್ಯಕ್ತಿತ್ವಗಳು ಅವ್ರು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾರೆ ಮುಂದಕ್ಕೆ ಬಂದಿನ. ನಾವ್ ಯಾವ್ದೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರು ಕೂಡ ಒಂದಷ್ಟು ಜನ ಹೊಗಳುವಂತಾರ ಇರ್ತಾರೆ, ಒಂದಷ್ಟು ಜನ ತೆಗಳುವಂತಾರ ಇರ್ತಾರೆ. ಸೊ ನಿಮ್ಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಸೊ ಒಂದಷ್ಟು ಜನ ಬಕೆಟ್ ಅಂತಾರೆ, ಇನ್ನೊಂದ್ ಕೆಲವರು ನಿಮ್ಗೆ ಓವರ್ ಟ್ಯಾಂಕ್ ಅಂತಾನೆ ಅಂದಿ ಸರ್. ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾನು ಇಲ್ಲಿಂದ ಮಾಡಿಲ್ಲ ಯಾವತ್ತೂ. ಆ ವ್ಯಕ್ತಿ ನಾನು ಎಲ್ಲಾ ಕಡೆನೂ ಹೇಳಿದೀನಿ, ಇಲ್ಲಿಂದ ಅಂತ ಅವ್ರನ್ನ ಇಷ್ಟಪಟ್ಟಿಲ್ಲ. ನಾನು ಪಟ್ಟಿರೋದೇ ಇಲ್ಲಿಂದ. ಇವತ್ತು ಅಂತಲ್ಲ, ಯಾವತ್ತಿರೋ ದರ್ಶನಿಗಿದೆ. ಅವ್ರು ಹೊರಗಡೆ ಮಾತಾಡಿ 1000 ಮಾತಾಡಿ ಯಾವ್ದು ತಲೆಗೆಡ್ಸ್ಕೊಳ್ಳೋ ಸರ್. ಬೊಗಳ ನಾಯಿಗಳು ಬೊಗಳ್ತಾ ಇರೋದು, ಸುಮ್ಮನೆ ನಮ್ಮ ಪಾಡ್ನ ನಡ್ಕೊಂಡು. ಯಾಕೆ ದರ್ಶನ್ ಅವ್ರ ಮೇಲೆ ಧನ್ವೀರ್ ಅವ್ರಿಗೆ ಹುಚ್ಚು ಪ್ರೀತಿ ಅಂತ? ವ್ಯಕ್ತಿತ್ವ ಸರ್, ಆ ವ್ಯಕ್ತಿತ್ವನೇ ನಮ್ಗೆ ಇಷ್ಟ. ಅವ್ರ ಜೊತೆ ನಾವು ಕಳೆದಂತ ಚಿಕ್ಕ ಗಳಿಗೆಗಳಲ್ಲಿ ಅವಾಗ ಅವ್ರು ಮಾಡ್ತಿದ್ದಂತ ಕೆಲವು ಕೆಲಸಗಳು, ಅವ್ರ ಸ್ವಂತ ಈ ಎಡಗೈಲಿ ಮಾಡೋದು ಬಲಗೈಗೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಆ ರೀತಿ ಮಾಡ್ತಿರೋರು. ಸೊ ಅವೆಲ್ಲನೇ ಆ ವ್ಯಕ್ತಿತ್ವನೇ ನಮ್ಗೆ ತುಂಬಾ ಇಷ್ಟ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.